ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸಣ್ಣ ಅಡಿಕೆ ಗಿಡದಲ್ಲಿ ಫಸಲು ಪಡೆಯುವುದು ಹೇಗೆ ಅಂತ ತಿಳಿಯೋಣ. ನಂತರ ಮಳೆಗಾಲದಲ್ಲಿ ನಮ್ಮ ಜೇನುಹುಳುಗಳಿಗೆ ಕೃತಕ ಆಹಾರವನ್ನು ಕೊಡುವ ವಿಧಾನವನ್ನು ನಾವು ತಿಳಿಯೋಣ. ಬನ್ನಿ ಸ್ನೇಹಿತರೆ, ಹೊಸ ತೋಟ ಮಾಡಿದವರಿಗೆ ಒಂದು ಕುತೂಹಲ ಇರ್ತದೆ. ನಮ್ಮ ತೋಟದಲ್ಲಿ ಆದಷ್ಟು ಬೇಗ ಫಸಲು ಬರಲಿ, ಗಿಡ ಚಿಕ್ಕದಿರುವಾಗಲೇ ಒಂದು 2-3 ವರ್ಷ ಆದಾಗಲೇ ಕೂಡಲೇ ಹಿಂಗಾರ ಬರಲಿ ಅಂತೆಲ್ಲ ಒಂದು ತರತುರಿ ಇರ್ತದೆ, ಒಂದು ಕುತೂಹಲ ಇರ್ತದೆ. ಮತ್ತು ಅಷ್ಟೇ ಈಗ ಒಳ್ಳೆಯ ರೇಟ್ ಇರುವ ಕಾರಣ ಅದು ಸಹಜ ಕೂಡ. ಆದರೆ ಕೆಲವರ ತೋಟ 3-4 ವರ್ಷ ಆದರೂ ಕೂಡ ಹಿಂಗಾರ ಬರುವ ಲಕ್ಷಣ ಕಾಣುವುದಿಲ್ಲ. ಸ್ನೇಹಿತರೆ, ಯಾಕೆ ಹೀಗೆ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ನಾವು ನೋಡೋಣ ಬನ್ನಿ. ನನ್ನ ಈ ಅಡಿಕೆ ಗಿಡ ನೋಡಿ, 1, 2, 3, 4, 5, 6, 7 ಗಂಟೆಗೆ ಹಿಂಗಾರ ಬಂದು ಅಲ್ಲಿ ಅಡಕೆ ಆಗಿದೆ ನೋಡಿ. ಹಾಗಾದರೆ ಇದು ಯಾವ ತಳಿ ಮತ್ತು ಹೀಗೆ ಆಗಲಿಕ್ಕೆ, ಇಷ್ಟು ಬೇಗ ಆಗಲಿಕ್ಕೆ ಏನು ಕಾರಣ ಮುಂತಾದ ಒಂದು ಸ್ವಲ್ಪ ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ ಸ್ನೇಹಿತರೆ. ಈ ಅಡಿಕೆ ಹೊಸತು ತೋಟ ಮಾಡುವವರು ನಾವು ಎಲ್ಲಿ ಎಡವುತ್ತೇವೆ ಅಂತ ಹೇಳಿದರೆ, ನಮಗೆ ಅಡಕೆ ಗಿಡ ಮಾಡುವಲ್ಲಿ ಉತ್ಸಾಹ ತೋರುವುದಿಲ್ಲ. ನಾವು ಹಿಟಾಚಿಯನ್ನು ತಂದು ಚಂದದ ಗುಂಡಿಯೆಲ್ಲ ತೆಗೆಯುವುದರಲ್ಲಿ ನಾವು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೇವೆ. ಆದರೆ ನಾವು ಮಾಡುವ ತಪ್ಪೇನಂತ ಹೇಳಿದರೆ ಸ್ನೇಹಿತರೆ, ನಾವು ಒಳ್ಳೆಯ ಗಿಡದ ತಳಿಯನ್ನು ಆಯ್ಕೆ ಮಾಡಿ ಅದರಿಂದ ಬಿತ್ತನೆ ಬೀಜವನ್ನು ನಾವು ಸೆಲೆಕ್ಟ್ ಮಾಡಿ ನಾವು ನಮ್ಮ ಗಿಡಕ್ಕೆ ತೋಟಕ್ಕೆ ನಾವೇ ಸ್ವಂತವಾಗಿ ಬಿತ್ತನೆ ಬೀಜ ಆಯ್ಕೆ ಮಾಡಿ ಗಿಡ ಮಾಡಬೇಕು ಸ್ನೇಹಿತರೆ. ಹೀಗೆ ಮಾಡಿದರೆ ನಮಗೆ ಒಂದು ಉತ್ತಮ ಗುಣಮಟ್ಟದ ಗಿಡಗಳು ನಮಗೆ ಖಂಡಿತವಾಗಿ ದೊರಕ್ತದೆ. ನಮಗೆ ಇಲ್ಲಿ ಮುಖ್ಯವಾಗಿ ತಳಿ ಆಯ್ಕೆ, ಯಾವ ತಳಿಯನ್ನು ನಾವು ಆಯ್ದುಕೊಳ್ಬೇಕಂತ ಒಂದನೇದಾಗಿ. ನಂತರ ಆ ತೋಟದ ಲಕ್ಷಣಗಳು ಹೇಗಿದೆ ಅಂತ ಇನ್ನೊಂದು ಆಯ್ಕೆ. ನೋಡಿ ಸ್ನೇಹಿತರೆ, ಎಷ್ಟು ಸಣ್ಣ ಗಿಡದಲ್ಲಿ ಹಣ್ಣು ಇಲ್ಲಿ ಕೇವಲ ನೋಡಿ, ಇಲ್ಲಿ 1, 2, 3, 4, 5ನೇ ಗಂಟೆಗೆ ಬಂದಿದೆ ನೋಡಿ ಸ್ನೇಹಿತರೆ, ಹಣ್ಣಡಕೆ ಆಗಿದೆ ನೋಡಿ. ಹೀಗೆ ಆಗಬೇಕಾದ್ರೆ ನಾವು ಮುಖ್ಯವಾಗಿ ತಳಿಯ ಆಯ್ಕೆಯಲ್ಲಿ ನಾವು ಎಡವಬಾರ್ದು ಸ್ನೇಹಿತರೆ. ಆಯಿತು, ನಾವು ಒಂದು ಒಳ್ಳೆಯ ತಳಿಯನ್ನು ಆಯ್ದುಕೊಂಡಿದ್ದೇವೆ ಅಂತ ಇಟ್ಟುಕೊಳ್ಳುವ ಸ್ನೇಹಿತರೆ. ಇನ್ನೊಂದು ಮುಖ್ಯ ಅಂಶ ಏನಂತ ಹೇಳಿದರೆ, ಗಿಡಗಳನ್ನು ನೆಡುವ ಅಂತರ. ಈ ಅಂತರ ಕೂಡ ಅಷ್ಟೇ ಗಮನಾರ್ಹ ವಿಷಯ ಸ್ನೇಹಿತರೆ. ಯಾಕಂತ ಹೇಳಿದರೆ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಜಾಗ ಸ್ವಲ್ಪ ಇರ್ತದೆ, ನಮಗೆ ಅಡಿಕೆ ಗಿಡವನ್ನು ಆದಷ್ಟು ಅದರಲ್ಲಿ ನೆಡುವಂಥ ಒಂದು ಆಸೆ ಇರ್ತದೆ. ಆದರೆ ಅದೇ ಆಸೆ ಅವರಿಗೆ ಮತ್ತೆ ಆ ಅಡಿಕೆ ತೋಟ ಇರುವವರಿಗೂ ಸಮಸ್ಯೆಯನ್ನು ತಂದೊಡ್ಡಿರುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದರೆ, ನಮ್ಮ ಗಿಡಗಳನ್ನು ನಾವು ವೈಜ್ಞಾನಿಕವಾಗಿ ಎಷ್ಟು ಅಂತರಕ್ಕೆ ನೆಡಬೇಕು ಅಷ್ಟೇ ಅಂತರದಲ್ಲಿ ನೆಡಬೇಕು ಸ್ನೇಹಿತರೆ. ಈಗ ನಾವು ಎಲ್ಲ ತೋಟಕ್ಕೆ 9x9 ಅಂತ 9 ಫೀಟು ಅಗಲ 9 ಫೀಟ್ ಉದ್ದ ಅಂತರವನ್ನು ಇಟ್ಟೇ ನೆಡುವುದು. ಕೆಲವರು ಈ ತೋಟ ನೋಡಿ ಹೇಳ್ಬೋದು, ತೋಟವನ್ನು ಸ್ವಚ್ಛವಾಗಿಟ್ಟಿದ್ದಾರೆ, ಕಳೆಯನ್ನು ಇಲ್ಲ ಅಂತ. ನಿಜವಾಗಿ ಹೇಳಬೇಕಾದ್ರೆ ಸ್ನೇಹಿತರೆ, ಇದು ಫುಲ್ಲು ವೆಲ್ವೆಟ್ ಬೀನ್ಸನ್ನು ಬೆಳೆಸಿದಂತಹ ತೋಟ. ಇದನ್ನು ಈಗಷ್ಟೇ ಬ್ರಷ್ ಕಟ್ಟರ್ನಿಂದ ಒಮ್ಮೆ ನಾವು ಕಳೆಯನ್ನು ಕಟಾವು ಮಾಡಿದ್ದೇವೆ. ಇದು ಇನ್ನು ಕೇವಲ ಒಂದು ತಿಂಗಳಲ್ಲಿ ಪುನಃ ಅಷ್ಟೇ ಬರ್ತದೆ ಕಳೆ. ಈ ವೆಲ್ವೆಟ್ ಬೀನ್ಸ್ನಲ್ಲಿ ಯಥೇಚ್ಛವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ 3 ಅಂಶಗಳು ಕೂಡ ಇದೆ ಸ್ನೇಹಿತರೆ. ಈ ಎಲೆಗಳನ್ನು ನಾವು ಭೂಮಿಗೆ ಬ್ರಷ್ ಕಟ್ಟರಿಂದ ನೋಡಿ ಹೀಗೆ ಹಾಕಿದಾಗ ಇದನ್ನು ಇನ್ನು ಎರೆಹುಳುಗಳೆಲ್ಲ ಬಂದು ತಿಂದು ಅದು ಇನ್ನೂ ನಮ್ಮ ಭೂಮಿಯನ್ನು ಫಲವತ್ತಾಗಿ ಮಾಡ್ತದೆ. ಅದು ಇರಲಿ ಸ್ನೇಹಿತರೆ. ಈಗ ನಾವು ಈ ತಳಿಯ ಬಗ್ಗೆ ಹೇಳುವುದಾದರೆ, ಇದು ಮೋಹಿತ್ ನಗರ ತಳಿ ಸ್ನೇಹಿತರೆ. ಆದರೆ ಇದು ಮೋಹಿತ್ ನಗರ ಅಂತಲ್ಲ, ನಾವು ಯಾವುದೇ ತಳಿಯನ್ನು, ಈಗ ಮೋಹಿತ್ ನಗರ ಒಂದು ಒಳ್ಳೆಯ ತಳಿ, ಇಲ್ಲವೇ ಇಂಟರ್ಸಿಮಂಗಳನ್ನು ನೆಡಬಹುದು. ಸೈಗನ್ ಅಂತ ಒಂದು ತಳಿ ಇದೆ, ಅದನ್ನು ಕೂಡ ನೆಡಬಹುದು. ಇಲ್ಲಿ ತಳಿಯನ್ನು ನಾವು ಆಯ್ಕೆ ಮಾಡುವಾಗ ಮುಖ್ಯವಾಗಿ ಗಮನಿಸಬೇಕಾದ ಸ್ನೇಹಿತರೆ, ನಾವು ಬಿತ್ತನೆ ಬೀಜಕ್ಕೆ ಅಂತ ಆಯ್ಕೆ ಮಾಡುವ ತಾಯಿ ತೋಟ ಇರ್ತದಲ್ಲ, ಅದರಲ್ಲಿ ನಾವು ಅದರ ಗಂಟುಗಳ ಅಂತರವನ್ನು ಮುಖ್ಯವಾಗಿ ಗಮನಿಸಬೇಕು. ತೋಟದ ಪ್ರಾಯವನ್ನು ಗಮನಿಸಿದಾಗ ಆ ಪ್ರಾಯಕ್ಕೆ ತಕ್ಕಂತೆ ಎತ್ತರ ಇದೆಯಾ ಅಥವಾ ಅದಕ್ಕಿಂತ ಕಮ್ಮಿ ಎತ್ತರ ಇದೆಯಾ ಅಥವಾ ವಿಪರೀತ ಎತ್ತರ ಬೆಳೆದಿದೆಯಾ ಅಂತ ನಾವು ಗಮನಿಸಿದಾಗ ಮುಂದೆ ಆ ನಮ್ಮ ತೋಟ ಎಷ್ಟು ಎತ್ತರ ಬೆಳೀತದೆ ಅಂತ ಒಂದು ಸಣ್ಣ ನಿದರ್ಶನ ನಮಗೆ ಅಲ್ಲಿ ದೊರೆಯುತ್ತದೆ ಸ್ನೇಹಿತರೆ. ಹಾಗೆ ನಾವು ಒಂದು ಒಳ್ಳೆಯ ತೋಟದಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದೆ ಅಂತ ಇಟ್ಟುಕೊಳ್ಳಿ. ಮುಂದಿನ ಹಂತದಲ್ಲಿ ನಾವು ಗಿಡ ನೆಡುವಾಗ ಇಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಕೂಡ ಅಷ್ಟೇ ಮಹತ್ವದ ಪಾತ್ರ ವಹಿಸ್ತದೆ ಸ್ನೇಹಿತರೆ. ನಾವು ಗಿಡವನ್ನು ಭೂಮಿಯಲ್ಲಿ ಜಾಸ್ತಿ ನೆಡಬೇಕಂತ ನಾವು ಹೋದರೆ ನಮಗೆ ತುಂಬ ನಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂತ ಹೇಳಿದರೆ, ಅಷ್ಟು ಗಿಡಗಳನ್ನು ಸಾಕುವುದರ ಒಂದು ಹೊರೆ ಬೀಳ್ತದೆ. ನಂತರ ಅದರಲ್ಲಿ ಇಳುವರಿಯ ಪ್ರಮಾಣ ಕೂಡ ಕಮ್ಮಿ ಬರ್ತದೆ. ಯಾಕಂತ ಹೇಳಿದರೆ, ಅಡಿಕೆ ತೋಟಕ್ಕೆ ಯಥೇಚ್ಛ ಬಿಸಿಲು ಬೇಕು ಸ್ನೇಹಿತರೆ. ಕೆಲವರಿಗೆ ಅಡಿಕೆ ತೋಟ ನೆರಳಿನಲ್ಲೂ ಬರ್ತದೆ ಅಂತ ಅಂದ್ಕೊಂಡಿದ್ದಾರೆ. ಅಡಿಕೆ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗ್ತದೆ, ನೆರಳಿನಲ್ಲಿ ಕೂಡ ಅತ್ಯಂತ ಚೆಂದವಾಗಿ ಬೆಳೆಯುತ್ತದೆ ಯಾವುದು ಅಡಿಕೆ ಗಿಡಗಳು. ಆದರೆ ಹೇಗೆ ಬೆಳೀತದೆ ಅಂತ ಹೇಳಿದರೆ, ಉದ್ದವಾದ ಗಂಟುಗಳನ್ನು ಹೊಂದಿ
ಕೇವಲ 3-4 ವರ್ಷದಲ್ಲಿ 7-8 ವರ್ಷ ಪ್ರಾಯದ ಗಿಡದಷ್ಟು ಎತ್ತರಕ್ಕೆ ಬೆಳವಣಿಗೆ ಆಗ್ತದೆ ಸ್ನೇಹಿತರೆ. ಹೀಗೆ ಬೆಳವಣಿಗೆ ಆಗುವಾಗ ಹಿಂಗಾರ ಬರುವ ಪ್ರಮಾಣ ಕೂಡ ಅಷ್ಟೇ ಕಮ್ಮಿ ಇರ್ತದೆ. ನಾವು ಗಿಡಗಳ ಗಂಟುಗಳು ಎಷ್ಟು ಹತ್ತಿರ ಇದೆ ಅಷ್ಟು ನಮಗೆ ಗಿಡಗಳ ಬೆಳವಣಿಗೆ ಕುಂಠಿತಗೊಂಡಾಗ ನಮಗೆ ಭವಿಷ್ಯದಲ್ಲಿ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಅಡಿಕೆ ಕೊಯ್ಲಿಕ್ಕಿರ್ಬೋದು, ಅಡಿಕೆ ಮದ್ದು ಬಿಡಲಿಕ್ಕಿರ್ಬೋದು, ನಮಗೆ ಹೆಚ್ಚು ಎತ್ತರ ಇಲ್ಲದಿದ್ದರೆ ಪ್ರತಿಯೊಂದು ಕೆಲಸ ಕೂಡ ಸುಲಭದಲ್ಲಿ ಆಗ್ತದೆ. ಇನ್ನು 9 ಅಡಿಗೆ ಒಂದರಂತೆ ನೆಟ್ಟರೆ ಇನ್ನೊಂದು ಮುಖ್ಯ ಲಾಭ ಏನಂತ ಹೇಳಿದರೆ ಸ್ನೇಹಿತರೆ, ನಾವು ತೋಟದೊಳಗೆ ಅಂತರ್ಬೆಳೆ ಮಾಡುವಾಗ ತುಂಬ ನಮಗೆ ಸ್ಥಳಾವಕಾಶ ಸಿಗ್ತದೆ. ಈಗ ಜಾಯಿಕೆ ನೆಡಲಿಕ್ಕಿರ್ಬೋದು, ಕೊಕ್ಕೋ ಗಿಡ ನೆಡಲಿಕ್ಕಿರ್ಬೋದು, ಇಲ್ಲದಿದ್ದರೆ ಬಾಳೆ ಹಾಕಲಿಕ್ಕಿರ್ಬೋದು, ಯಾವುದೇ ನಾವು ಅಂತರ್ಬೆಳೆ ಮಾಡುವಾಗ ನಮಗೆ ಒಳ್ಳೆಯ ಸ್ಥಳಾವಕಾಶ ದೊರೆಯುತ್ತದೆ. ನಮಗೆ ಅಡಿಕೆಯಷ್ಟೇ ಅಡಿಕೆಯಿಂದ ಜಾಸ್ತಿ ಉತ್ಪತ್ತಿಯನ್ನು ನಾವು ಅಂತರ್ಬೆಳೆಯಿಂದಲೂ ಕೂಡ ತೆಗಿಬಹುದು. ಹಾಗಾಗಿ ನಾವು ಆದಷ್ಟು ಗಿಡಗಳನ್ನು ಹತ್ತಿರ ನೆಡದೆ ನಾವೊಂದು ವೈಜ್ಞಾನಿಕವಾಗಿ ನೆಟ್ಟರೆ ನಮಗೆ ತೋಟ ಕೂಡ ಒಂದು ಒಳ್ಳೆಯ ತೋಟವಾಗಿ ಹೊಂದುತ್ತದೆ ಸ್ನೇಹಿತರೆ. ನಾವು ಮಳೆಗಾಲದಲ್ಲಿ ನಾವು ಜೇನು ಪೆಟ್ಟಿಗೆ ಇಟ್ಟಿದ್ದರೆ ಅದಕ್ಕೆ ಆಹಾರ ಅದು ಕೊರತೆ ಇರ್ತದೆ. ಇನ್ನು ಮಳೆಗಾಲದಲ್ಲಿ ಅದಕ್ಕೆ ಯಾವುದೇ ಹೂವೆಲ್ಲ ಸಿಗುವುದಿಲ್ಲ. ಹೂ ಸಿಗದಿದ್ದರೆ ಮಕರಂದ ಸಿಗುವುದಿಲ್ಲ, ಅದಕ್ಕೆ ಆಹಾರವೂ ಇರುವುದಿಲ್ಲ. ಮತ್ತು ಅದು ಗೂಡು ಬಿಟ್ಟು ಹೊರಗೆ ಹೋಗೋದು ಕಡಿಮೆ ಸ್ನೇಹಿತರೆ. ಮಳೆಗಾಲದಲ್ಲಿ ಅದು ಎಲ್ಲ ಗೂಡಲ್ಲಿ ಇರ್ತದೆ. ಆಗ ನಾವೇನು ಮಾಡಬೇಕಂತ ಹೇಳಿದರೆ ಅದಕ್ಕೆ ನಾವು ಆದಷ್ಟು ಹೊರಗೆ ನಮ್ಮ ಒಂದು ಆಹಾರ ಕೊಡಬೇಕು. ನಾವು ಹೇಗೆ ಅದಕ್ಕೆ ಸಕ್ಕರೆಯನ್ನು ನೀರು ಮಾಡಿ ಕೊಡಬೇಕು ಸ್ನೇಹಿತರೆ. ಸಕ್ಕರೆ ಪಾಕ ಮಾಡಿ ಕೊಡಬೇಕು. ಇದು ಯಾಕೆ ಕೊಡಬೇಕಂತ ಹೇಳಿದರೆ, ನಾವೀಗ ಕೊಟ್ಟರೆ ಮುಂದಿನ ತುಪ್ಪ ಮಾಡುವ ಸಮಯದಲ್ಲಿ ಈ ಗೂಡೆಲ್ಲ ಫುಲ್ಲು ನೊಣ ತುಂಬಿ ಒಳ್ಳೆ ಮರಿಯೆಲ್ಲ ಆಗಿ ಸದೃಢವಾಗಿರ್ತದೆ ಗೂಡೆಲ್ಲ. ಇಲ್ಲದಿದ್ದರೆ ನಾವು ಸಕ್ಕರೆ ನೀರು ಕೊಡದಿದ್ದರೆ, ಹೊರಗೆ ನಾವು ಕೊಡದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಆಹಾರದ ಕೊರತೆಯಾಗಿ ವೀಕ್ ಆಗಿರ್ತದೆ ಗೂಡೆಲ್ಲ. ಮತ್ತು ನೊಣಗಳು ಕೂಡ ದಷ್ಟಪುಷ್ಟ ಆಗಿರೋದಿಲ್ಲ. ಹಾಗಾಗಿ ನಾವು ವಾರಕ್ಕೆ 1 ಸಲ ಸಕ್ಕರೆ ನೀರು ಕೊಡಬೇಕು. ಅದನ್ನು ಹೇಗೆ ಕೊಡೋದಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಸ್ನೇಹಿತರೆ. ನಾವೇನು ಮಾಡಬೇಕಂತ ಹೇಳಿದರೆ, ಈಗ 3 ಪೆಟ್ಟಿಗೆ ಇದ್ದರೆ ನಾನು ಇಂತಹ ಗ್ಲಾಸಿನಲ್ಲಿ 3 ಗ್ಲಾಸು ಸಕ್ಕರೆ ತಗೊಳ್ತೇನೆ. ಇದಕ್ಕೆ ನಾವು ಅಷ್ಟೇ ಪ್ರಮಾಣದ ನೀರು, 3 ಗ್ಲಾಸು ನೀರು, ಇದರಲ್ಲಿ ನಾನು ನೀರಿಟ್ಟಿದ್ದೇನೆ. ಇದನ್ನು ನಾವು ಸ್ವಲ್ಪ ಬಿಸಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ನೀರಿನಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಏನಿದ್ರೆ ಅದಕ್ಕೆ ಹಾನಿ ಆಗಬಾರ್ದಂತ ಸ್ವಲ್ಪ ಕುದಿಸಿ ಆರಿಸಿದ ನಂತರ ಸ್ನೇಹಿತರೆ ಇದಕ್ಕೆ 3 ಕಪ್ಪು ಸಕ್ಕರೆ ಹಾಕೋದು. ಸಮ ಪ್ರಮಾಣದಲ್ಲಿ 1 ಕಪ್ಪು ಸಕ್ಕರೆ ಆದರೆ 1 ಕಪ್ಪು ನೀರು ಅಷ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದ್ರಾವಣ ಮಾಡಿಕೊಳ್ಬೇಕು. 3 ಕಪ್ಪು ಗ್ಲಾಸು ಸಕ್ಕರೆ ಇಷ್ಟು ಸ್ನೇಹಿತರೆ. ಇದು ಬಿಸಿ ಇರಬಾರ್ದು ನೀರು, ನಾವು ಕುದಿಸಿ ಆರಿಸಬೇಕು, ಆಮೇಲೆ ಸಕ್ಕರೆ ಹಾಕೋದು ಸ್ನೇಹಿತರೆ. ಏನಂತ ಹೇಳಿದರೆ ಜೇನುತುಪ್ಪವನ್ನು ಕಲಬೆರಕೆ ಮಾಡಲಿಕ್ಕೆ ಸಕ್ಕರೆ ನೀರು ಕೊಡ್ತಾರೆ ಅಂತ ನಿಜವಾಗಿಲ್ಲ. ಅದಕ್ಕೆ ಆಹಾರವಾಗಿ ನಾವು ಸಕ್ಕರೆ ನೀರನ್ನು ಕೊಡೋದು. ಇದು ಇನ್ನು ಮಳೆಗಾಲದಲ್ಲಿ ಎಲ್ಲ ಅದು ತುಪ್ಪನೇ ಮಾಡೋದಿಲ್ಲ. ಮುಖ್ಯವಾಗಿ ತುಪ್ಪ ಮಾಡಲಿಕ್ಕೆ ಅದಕ್ಕೆ ಮಕರಂದ ಪರಾಗ ಬೇಕು. ಹಾಗಾಗಿ ಮಳೆಗಾಲದಲ್ಲಿ ನಾವು ತುಪ್ಪ ತೆಗೀಲಿಕ್ಕಿಲ್ಲ, ಅದು ತುಪ್ಪ ಮಾಡೋದಿಲ್ಲ. ಆದರೆ ಅದಕ್ಕೆ ಆಹಾರವಾಗಿ ಇದನ್ನು ಕೊಡೋದು. ಹೀಗೆ ರಬ್ಬರಿನ ಗೆರಟೆ ಬರ್ತದೆ ನೋಡಿ, ಹೀಗೆ ಇದಕ್ಕೊಂದು 2-3 ರೂಪಾಯಿ ಇರೋದು. ಕೇವಲ 3 ರೂಪಾಯಿಗೆ ಇದೊಂದು ಸಿಗ್ತದೆ. ಇದರಲ್ಲಿ ಸರಳವಾಗಿ ಇಡಬಹುದು. ಹೇಗೆ ಅಂತ ತೋರಿಸ್ತೇನೆ ಬನ್ನಿ. ಇದನ್ನು ನಾವು ಬಿಸಿ, ಇದು ಹೀಗೆ ನಿಲ್ಲುವುದಿಲ್ಲ ನೋಡಿ, ನಿಲ್ಲುವುದಿಲ್ಲ, ಬೀಳ್ತದೆ. ಆದರೆ ನಾವು ಸಕ್ಕರೆ ನೀರು ಕೊಡುವಾಗ ಯಾವುದೇ ಕಾರಣಕ್ಕೂ ಗೂಡಿನೊಳಗೆ ಚೆಲ್ಲದಂತೆ ಜಾಗ್ರತೆ ಮಾಡಬೇಕು. ಯಾಕಂತ ಹೇಳಿದರೆ ಚೆಲ್ಲಿದರೆ ಅದಕ್ಕೆ ಇರುವೆ ಬರ್ತದೆ, ಮತ್ತು ಬೇರೆ ಗೂಡಿನ ನೊಣಗಳು ಬರ್ತದೆ ಸ್ನೇಹಿತರೆ, ಅದನ್ನು ಕದ್ದು ಕುಡಿಯಲಿಕ್ಕೆ. ಹಾಗೆ ಬಂದರೆ ಅದು ಸ್ವಲ್ಪ ಸಮಸ್ಯೆ. ಅದಕ್ಕೆ ನಾವೇ ನೋಡಬೇಕು, ಇದನ್ನು ಸ್ವಲ್ಪ ಅಡಿಯಲ್ಲಿ ಹೀಗೆ ಬಿಸಿ ಮಾಡಿ ಇದೆ. 3 ಕಪ್ಪಾಗಿದೆ ರೆಡಿ ನೋಡಿ, ಬೀಳುವುದಿಲ್ಲ. ಅದಕ್ಕೆ 3 ರೂಪಾಯಲ್ಲಿ ನಮಗೆ ಈಗ ರೆಡಿ ಆಗ್ತದೆ. ನಮಗೆ ಜೇನುಗೂಡಿನ ಹತ್ತಿರ ಹೋಗಬೇಕಾದ್ರೆ ಮುಖ್ಯವಾಗಿ ಬೇಕಾದಂತ ಹೇಳಿದರೆ ಇದೊಂದು ಗ್ಲೌಸ್. ಈ ಕೈ ಉದ್ದ ಇರಬೇಕು ಇಷ್ಟು, ಇಲ್ಲದಿದ್ದರೆ ನಮಗೆ ಚುಚ್ಚುವ ಅದು ಸಾಧ್ಯತೆ ಇದೆ. ಅಂದರೆ ಇದು ಕಚ್ಚುವುದಲ್ಲ, ಜೇನುಹುಳ ಚುಚ್ಚುವುದಲ್ವ, ಅದರ ಕೊಂಡಿಯಿಂದ ಚುಚ್ಚುತ್ತದೆ, ಬದಿಯಲ್ಲಿರ್ತದೆ ಅದರದ್ದು. ಹೀಗೆದ್ದು ಗ್ಲೌಸ್ ಹಾಕಿಕೊಂಡ್ರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಕೆಲವರಿಗೆ ಹೀಗೆ ನನಗೂ ಕೂಡ ಅಷ್ಟೇ, ಒಂದು ಚುಚ್ಚಿದ್ರೂ ಕೂಡ ತುಂಬ ನೋವಾಗ್ತದೆ, ಮತ್ತು ಬಾವು ಬರ್ತದೆ, ಊತ ಬರ್ತದೆ ಕೈಗೆ ತುಂಬ. ಮತ್ತು ನಾವು ತುಂಬ ಪೆಟ್ಟಿಗೆ ಇಟ್ಟು ಜೇನು ಹುಳಗಳೆಲ್ಲ ಚುಚ್ಚಿ ಅಭ್ಯಾಸ ಆದರೆ ಮತ್ತೆ ಅದರ ಊತ ಎಲ್ಲ ಕಡಿಮೆ ಆಗ್ತದೆ. ಹೀಗೆದ್ದು ಗ್ಲೌಸು ಇದು ಸ್ವಲ್ಪ ಒಳ್ಳೆ ಗುಣಮಟ್ಟದಲ್ಲಿ ಇರಬೇಕು. ಇಲ್ಲದಿದ್ದರೆ ಇದನ್ನು ಸಹ ತೂತು ಮಾಡಿಕೊಂಡು ನಮಗೆ ಕೈಗೆ ಬರ್ತದೆ ಅದರ ಮುಳ್ಳು. ಮತ್ತೊಂದು ಬೇಕಾದ ಅಗತ್ಯವಾಗಿ ಸ್ನೇಹಿತರೆ ಇಂಥದ್ದೊಂದು ತಲೆಗೆ ಹಾಕುವಂಥ ಒಂದು ಈ ರೀತಿ ಬರ್ತದೆ ನೋಡಿ. ಇದು ಇಲ್ಲಿ ಮುಖ ಕಾಣ್ತದೆ ನಮಗೆ ಇದರಲ್ಲಿ, ಈ ಬಲೆಯಲ್ಲಿ ಇದು ಕುತ್ತಿಗೆವರೆಗೆ ಹೇಗೆ ಬರ್ತದೆ. ಇದನ್ನು ನಾವು ಹಾಕಿಕೊಂಡ್ರೆ ನಮಗೆ ಮುಖಕ್ಕೆ ಮತ್ತು ಯಾವ ಉದ್ದ ಕೈ ಅಂಗಿ ಹಾಕಬೇಕು, ಫುಲ್ ಕೈ ಅಂಗಿ ಹಾಕಿ ಈ ಗ್ಲೌಸ್ ಹಾಕಿ ಇದನ್ನು ಹಾಕಿಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ. ಇದು ತಲೆಗೆ, ಇದು ತಲೆಯಲ್ಲಿ ಕೂರ್ತದೆ ಈ ಜಾಗ,
ಇದು ನಮಗೆ ಮುಖ ಕಾಣ್ತದೆ. ಇದು ಅಮೆಝಾನಲ್ಲಿ 250-300 ರೂಪಾಯಿಗೆ ಸಿಗ್ತದೆ ಸ್ನೇಹಿತರೆ. ಇದೊಂದು ಸಕ್ಕರೆ ನೀರು ಕೊಡುವಾಗ ನೋಡಿ ಹೀಗೆ ಇರ್ತದೆ ಗೂಡು. ಇದರಲ್ಲಿ 2 ಫ್ರೇಮನ್ನು ಮಾತ್ರ ಇಟ್ಟರೆ ಆಯಿತು. ಇನ್ನಿದು ತುಪ್ಪ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಮಳೆಗಾಲ ಮುಗಿಯುವರ ತನಕ ನಮಗೆ ಇದರಲ್ಲಿ ತುಪ್ಪ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ 2 ಈ ಫ್ರೇಮನ್ನು ಇಡಬೇಕು. ಇದು ಯಾಕಂತ ಹೇಳಿದರೆ ನಾವು ಇಡಬೇಕಂತ ಅಗತ್ಯ ಇಲ್ಲ, ಆದರೆ ನಾವು ಅಲ್ಲಿ ಸಕ್ಕರೆ ನೀರು ಇಡುವ ಗೆರಟೆ ಇಡ್ತೇವಲ್ಲ, ಅದು ಎಲ್ಲಿಯಾದರೂ ಸಪೋರ್ಟಿಗೆ ಇರಲಿ ಅಂತಷ್ಟೇ. ನಾವು ಗೆರಟೆಯನ್ನು ಆದಷ್ಟು ಮೆಲ್ಲ ಇಡಬೇಕು. ಇದರ ಅಡಿಯಲ್ಲಿ ಎಲ್ಲ ನೊಣ ಇರ್ತದೆ, ಅದಕ್ಕೆ ಆದಷ್ಟು ಪೆಟ್ಟಾಗದಾಗೆ ಹೀಗೆ ಇಟ್ಟು ಬಿಡಬೇಕು. ಇದು ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಒಳಗಡೆ, ಜಾಗ್ರತೆಯಲ್ಲಿ ಹೀಗೆ ಸ್ವಲ್ಪ ಹಾಕಬೇಕು. ನಂತರ ಸ್ನೇಹಿತರೆ ಇಲ್ಲಿಂದ ಮುಖ್ಯವಾದ ಕೆಲಸ ಮಾಡಬೇಕು. ಏನಂತ ಹೇಳಿದರೆ ಇದಕ್ಕೆ ಸಕ್ಕರೆ ನೀರು ಕುಡಿಯಲಿಕ್ಕೆ ಇನ್ನೂ ಜೇನುನೊಣಗಳು ಬರುವಾಗ ಇದಕ್ಕೆ ಬಿದ್ದು ಸಾಯುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೆ ನಾವೇ ನೋಡಬೇಕು, ಹೀಗೆ ತೆಂಗಿನ ನಾರು ಬರ್ತದೆ ನೋಡಿ, ಇದನ್ನು ಇದಕ್ಕೆ ಮುಳುಗಿಸಿಡಬೇಕು. ಹೀಗೆ ಮುಳುಗಿಸಿಡಬೇಕು. ಅದಕ್ಕೆ ಇದರಲ್ಲಿ ಕುಡಿದು ಸಕ್ಕರೆ ನೀರನ್ನು ಕುಡಿದು ಮೇಲೆ ಹತ್ತಿಕೊಂಡು ಬರಬೇಕು. ಇದು ಹೀಗೆ ಹತ್ತಿಕೊಂಡು ಬರ್ತದೆ. ಅದು ಇಲ್ಲದಿದ್ದರೆ ನಮಗೆ ತುಂಬ ನೊಣ ನಾಶ ಆಗ್ತದೆ ಇದರೊಳಗೆ ಬಿದ್ದರೆ ಮತ್ತೆ ಸಾಯುವುದೇ ಅದಕ್ಕೆ ಹತ್ತಲಿಕ್ಕೆ ಆಗೋದಿದ್ದರೆ. ಇನ್ನೂ ವಾರ ಸಕ್ಕರೆ ನೀರು ಕೊಡಬೇಕಾಗ್ತದೆ ಸ್ನೇಹಿತರೆ. ಇದು ಬಂದು ಕುಡಿತದೆ ಇನ್ನು. ನೋಡಿ ಸ್ನೇಹಿತರೆ, ಇದು ನಾನು ಪ್ಲಾಸ್ಟಿಕ್ ಫ್ರೇಮ್ ಇಟ್ಟ ಪೆಟ್ಟಿಗೆ. ಇದರಲ್ಲಿ ಹೇಗಿದೆ ಅಂತ ಒಮ್ಮೆ ನೋಡೋಣ. ಜಸ್ಟ್ ಇದನ್ನು ತೆಗೆದು ಇನ್ನು ಸಕ್ಕರೆ ನೀರು ಇಡಬೇಕಷ್ಟೇ. ನೋಡಿ ಇದರಲ್ಲಿ ಸ್ವಲ್ಪ ತುಪ್ಪ ಆಗಿತ್ತು ನೋಡಿ, ಇದರಲ್ಲಿ ಸ್ವಲ್ಪ ತುಪ್ಪ ಇದೆ ಸ್ನೇಹಿತರೆ. ನೋಡಿ ತುಪ್ಪ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ತುಪ್ಪ ಇದೆ ಸ್ವಲ್ಪ ನೋಡಿ. ಇದು ಪ್ಲಾಸ್ಟಿಕ್ ಫ್ರೇಮ್. ಇದರಲ್ಲಿ ನೊಣಗಳಿಗೆ ಏನು ಕೆಲಸ ಇಲ್ಲ, ಕೇವಲ ತುಪ್ಪ ಮಾಡೋದು ಮಾತ್ರ. ಇಲ್ಲದ್ರೆ ಎರಿಗಟ್ಟಲಿಕ್ಕೆ ಅದಕ್ಕೆ ತುಂಬ ಸಮಯ ವ್ಯರ್ಥ ಆಗ್ತದೆ. ಇದು ಒಂದು ನೊಣ ಗ್ಲೌಸಿಗೆ ಕಚ್ಚಿ ಹೋಯ್ತು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಹೀಗೆ ಬೀಳ್ತದೆ ಕೆಲವು. ಇದನ್ನು ಹಾಕುವಾಗ ಬಿದ್ದದ್ದು. ಇಲ್ಲಿ ನೋಡಿ ಸೈಡಲ್ಲಿ ಕುಡಿತಾ ಉಂಟು. ಹಾಕಿದ ಕೂಡಲೇ ಇಲ್ಲಿ ನೋಡಿ ಸಕ್ಕರೆ ನೀರನ್ನು ಕುಡಿತಾ ಉಂಟು ನೋಡಿ ಇಲ್ಲಿ ಬದಿಯಲ್ಲಿ. ಇದಕ್ಕೆ ನಾವು ತೆಂಗಿನ ನಾರನ್ನು ಹಾಕಿ ಬಿಡಬೇಕು, ಅದು ಹತ್ತಬೇಕಲ್ಲ ಮತ್ತೆ. ನೋಡಿ ಸ್ನೇಹಿತರೆ, ಗ್ಲೌಸಿಗೊಂದು ಚುಚ್ಚಿಕೊಂಡಿದೆ ನೋಡಿ. ಇದು ನಾನು ಗ್ಲೌಸ್ ಹಾಕದಿದ್ದರೆ ನನ್ನ ಕೈಗೆ ಏಟಾಗ್ತಿತ್ತು ನೋಡಿ. ನಾವು ಹೀಗೆ ಕಡ್ಡಿಯನ್ನು ಕೂಡ ಹಾಕಿ ಬಿಡ್ಬೋದು. ನೋಡಿ ಸ್ನೇಹಿತರೆ, ಸಕ್ಕರೆ ನೀರನ್ನು ಕುಡಿಯುತ್ತಿರುವುದು ನೋಡಿ. ನಾವು ಸ್ನೇಹಿತರೆ ಎಲ್ಲ ಕೆಲಸ ಆದ ಮೇಲೆ ಹೀಗೆ ಯಾವುದೇ ಕಾರಣಕ್ಕಿದ್ದು ಮಳೆ ನೀರು ಇದಕ್ಕೆ ಗೂಡಿಗೆ ಬಿದ್ದರೆ ಗೂಡು ಹಾಳಾಗ್ತದೆ ಮತ್ತು ನೊಣಗಳಿಗೂ ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು ಆದಷ್ಟು ನೋಡಿ ಈ ಟರ್ಪಲನ್ನು ಮಾತ್ರ ಕರೆಕ್ಟ್ ಮಾಡಿ ಹೀಗೆ ನೀರು ಬೀಳದಾಗೆ ಜಾಗ್ರತೆ ವಹಿಸಿ ಕಟ್ಟಿಬಿಡಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆನೂ ಹೊಡೀರಪ್ಪ.